ವೇದಿಕೆ ಮೇಲೆ ಕುಸಿದು ಬಿದ್ದ ಹಿರಿಯ ನಟ ರವಿಚಂದ್ರನ್. ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಮಾತನಾಡುವಾಗ ರವಿಚಂದ್ರನ್ ರವರು ಒಂದು ವೇದಿಕೆ ಮೇಲೆ ಕುಸಿದು ಬಿದ್ದಿದ್ದಾರೆ. ಸೊ ಒಂದು ಪತ್ನಿಯವರು ಬೆಕ್ಕಿ ಬೆಕ್ಕಿ ಕಣ್ಣೀರನ್ನು ಹಾಕಿದ್ದಾರೆ. ಒಂದು ತುಂಬಾ ಕಣ್ಣೀರನ್ನು ಹಾಕಿದ್ದಾರೆ ರವಿಚಂದ್ರನ್ ರವರ ಕುಟುಂಬ. ಅಷ್ಟಕ್ಕೂ ಏನಾಯಿತು, ಯಾಕೆ ಕಣ್ಣೀರನ್ನು ಹಾಕಿದರು, ಏನಾಯಿತು ರವಿಚಂದ್ರನ್ ರವರಿಗೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ರವಿಚಂದ್ರನ್ ಅವರು ತುಂಬ ಶ್ರಮಜೀವಿ. ಸೊ ಎಷ್ಟೇ ಅವರ ಫಿಲ್ಮ್ಗಳು ಫ್ಲಾಪ್ ಆದರೂ ಕೂಡ ಯಾವುದೇ ರೀತಿ ಎದೆಗುಂದದೆ ಹಠವನ್ನು ಬಿಡದೆ ಸೊ ಮತ್ತೆ ಮತ್ತೆ ತಮ್ಮ ಫಿಲ್ಮ್ಗಾಗಿ ಸಾಧನೆಯನ್ನು ಮಾಡಿದಂಥವ್ರು. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂಥ ರವಿಚಂದ್ರನ್ ರವರ ಎಲ್ಲ ಫಿಲ್ಮ್ಗಳನ್ನ ಅರ್ಥ ಇವಾಗ ಕೂಡ ಗೊತ್ತಾಗ್ತಾ ಇದೆ. ಅಂದಿನ ಕಾಲದಲ್ಲಿ ಶಾಂತಿ ಕ್ರಾಂತಿ ಅಂತಕ್ಕಂಥದ್ದು ಫ್ಯಾನ್ ಇಂಡಿಯಾ ಮೂವಿಯಾಗಿ ರಿಲೀಸ್ ಆಗಿತ್ತು. ಆದರೆ ಅಂದಿನ ಮಟ್ಟಿಗೆ ಅದು ಅಷ್ಟೇನು ಹಿಟ್ ಆಗಿರಲಿಲ್ಲ, ಸೊ ಫ್ಲಾಪ್ ಆಗಿತ್ತು. ಅಂದಿನ ಫ್ಯಾನ್ ಇಂಡಿಯಾ ಮೂವಿ ಆದಂತಹ ಶಾಂತಿ ಕ್ರಾಂತಿ ಇಂದಿಗೆ ತುಂಬ ವೈರಲ್ ಆಗ್ತಾ ಇದೆ. ಸೊ ಇದನ್ನು ರಿಲೀಸ್ ಮಾಡಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿದೆ. ಸೊ ಇದರ ಬಗ್ಗೆ ತುಂಬಾ ಮಾತನಾಡ್ತಾ ಇದ್ರು. ತುಂಬ ಜನ ಇಂದಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಸದ್ ಮಾಡ್ತಾ ಇದೆ ಶಾಂತಿ ಕ್ರಾಂತಿ ಮೂವಿ. ಸೊ ಈ ಮೂವಿ ಮತ್ತೆ ರಿಲೀಸ್ ಆಗಬೇಕು, ಸೊ ಈ ಮೂವಿ ಸಕ್ಸಸ್ ಕಾಣಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿತ್ತು. ಆದರೆ ಹೇಳಬೇಕಪ್ಪ ಅಂತಂದರೆ ತುಂಬ ಶ್ರಮವನ್ನು ಹಾಕಿದ್ದಾರೆ. ಯಾವ ರೀತಿ ಅಂದರೆ ತುಂಬ ಶ್ರಮವನ್ನು ರವಿಚಂದ್ರನ್ ಅವರು ಹಾಕಿದ್ದಾರೆ. ತಮ್ಮ ಎಲ್ಲ ಶ್ರಮವನ್ನು ಕೂಡ ಈ ಮೂವಿಗೆ ಹಾಕಿದ್ದಾರೆ. ಸೊ ಅಂದಿನ ಕಾಲದಲ್ಲಿ ಇದು ಫ್ಲಾಪ್ ಆಗಿಬಿಡ್ತು. ಸೊ ಅಷ್ಟೊಂದು ಏನು ಸಕ್ಸಸ್ಸನ್ನು ಕೊಡಲಿಲ್ಲ ರವಿಚಂದ್ರನ್ ರವರಿಗೆ. ಸೊ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ ರವಿಚಂದ್ರನ್ ರವರು ತಮ್ಮ ಸಾಲದ ಬಳಿಯಲ್ಲಿ ಸುಳಿತಾರೆ. ಸೊ ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದರೆ ರವಿಚಂದ್ರನ್ ಅವರು ತುಂಬ ಸಾಲಗಳನ್ನು ಮಾಡಿಬಿಟ್ಟು ಫಿಲ್ಮ್ಗಳನ್ನು ಮಾಡಿದ್ದಾರೆ. ಸೊ ಯಾವ ರೀತಿ ಅಂದರೆ ತಮ್ಮ ಮನೆ ಮಠ ಎಲ್ಲವನ್ನು ಕೂಡ ಮಾರಿಕೊಂಡ್ರು. ಸೊ ಕೊನೆಗೆ ಸ್ವಂತ ಬಾಡಿಗೆ ಮನೆಯಲ್ಲೂ ಕೂಡ ಇವರು ಇದ್ದರು. ಸೊ ಅಷ್ಟೆಲ್ಲ ಶ್ರಮವನ್ನು ಫಿಲ್ಮ್ಗಾಗಿ ಡೆಡಿಕೇಟ್ ಮಾಡಿದ್ದಾರೆ ರವಿಚಂದ್ರನ್ ಅವರು. ಸೊ ತುಂಬಾ ತಮ್ಮ ಕಾನ್ಸಂಟ್ರೇಷನನ್ನು ಡೆಡಿಕೇಟ್ ಮಾಡಿದ್ದಾರೆ. ಸೊ ಅಷ್ಟೆಲ್ಲ ಮಾಡಿದ ರವಿಚಂದ್ರನ್ ಅವರು ತುಂಬಾ ಸಾಧನೆಯನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಇಂದಿಗೂ ಕೂಡ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಮೂವಿ ಇವತ್ತಿಗೆ ರಿಲೀಸ್ ಆಗಬೇಕು ಅನ್ನೋದು ಎಲ್ಲರ ಆಸೆ ಕೂಡ ಆಗಿತ್ತು. ಇವೆಂಟ್ನಲ್ಲಿ ಭಾಗಿಯಾಗಬೇಕಾದ್ರೆ ರವಿಚಂದ್ರನ್ ಅವರು ಮಾತನಾಡ್ತಾ ಇದ್ರು, ಶಾಂತಿ ಕ್ರಾಂತಿ ಮೂವಿಯನ್ನು ರಿಲೀಸ್ ಮಾಡೋದು ಅಷ್ಟು ಸುಲಭವಲ್ಲ, ಇನ್ಮೇಲೆ ರಿಲೀಸ್ ಆಗೋದು ಡೌಟ್ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಈ ರೀತಿಯಾಗಿ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ನೀವು ನೋಡ್ಬೇಕಪ್ಪ ಅಂತಂದರೆ ಶಾಂತಿ ಕ್ರಾಂತಿ ಮೂವಿ ಬಗ್ಗೆ ಮಾತನಾಡ್ತಾ ಅವರು ಮುಂದೆ ಹೇಳ್ತಾರೆ, ಜೀವನದಲ್ಲಿ ಎಷ್ಟೇ ಕುಗ್ಗಿದ್ರೂ ಕೂಡ ಜೀವನದಲ್ಲಿ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೋಬೇಡಿ. ಜೀವನ ಎಷ್ಟೇ ಕೆಳಮಟ್ಟಕ್ಕೆ ಕರೆದುಕೊಂಡು ಹೋದರೂ ನಿಮ್ಮ ಸಾಧನೆಯನ್ನು ನೀವು ಬಿಡಬೇಡಿ. ಸೊ ಏನಾದರೂ ಕೂಡ ಸಾಧನೆನ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟೇ ಜೀವನದಲ್ಲಿ ಸೋತರೂ ಕೂಡ ಮತ್ತೆ ಗೆಲ್ಲೋಕ್ಕೆ ಮತ್ತೆ ಎದ್ನೆಲ್ಲೋಕ್ಕೆ ಪ್ರಯತ್ನವನ್ನು ಮಾಡಿ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳ್ತಾ ಇದ್ರು. ನಾನು ಕೂಡ ಕುಸಿದು ಬಿದ್ದಿದ್ದೆ ಜೀವನದಲ್ಲಿ, ತುಂಬಾ ಕುಸಿದು ಬಿದ್ದಿದ್ದೆ. ನನ್ನ ಹೆಂಡತಿ, ನನ್ನ ಪತ್ನಿ, ಸೊ ನನ್ನ ಪತ್ನಿ ಹಾಗೆ ನಮ್ಮ ತಾಯಿ, ತಂದೆ ತಾಯಿ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು. ಸೊ ಅಂತಹ ಸಮಯದಲ್ಲಿ ಎಷ್ಟೇ ಕುಸಿದು ಬಿದ್ದರೂ ಕೂಡ ನಾನು ಮತ್ತೆ ಎದ್ದಂತೆ ಮತ್ತೆ ಸಾಧನೆಯನ್ನು ಮಾಡಿದೆ. ಸೊ ಅದೇ ರೀತಿ ಕಣ್ಣೀರನ್ನು ಎಲ್ಲರೂ ಕೂಡ ಹಾಕಿದ್ರು. ಆ ಟೈಮ್ನಲ್ಲಿ ನನ್ನ ಕೈ ಹಿಡಿದಿರೋದು ನನ್ನ ಆಪ್ತ ಗೆಳೆಯ ಡಿ ಕೆ ಶಿವಕುಮಾರ್ ಅವರು ಅಂತಕ್ಕಂಥ ಮಾತನ್ನು ಕೂಡ ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ರವಿಚಂದ್ರನ್ ಅವರು ಕುಸಿದು ಬಿದ್ದಿದ್ರಂತೆ. ಸೊ ಕುಸಿದು ಬಿದ್ದರೂ ಕೂಡ ಮತ್ತೆ ಎದ್ನಿಲ್ಲಿ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಈ ರವಿಚಂದ್ರನ್ ಅವರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ, ಈ ಶಾಂತಿ ಕ್ರಾಂತಿ ಮೂವಿ ಮತ್ತೆ ರಿಲೀಸ್ ಆಗಬೇಕಾ ಅಥವಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.